ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರಿನ ನಗರ ಜಿಲ್ಲೆ ಮುಂಬೈ ಮಹಾಯಾತ್ರೆ 2025 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಚೈತ್ರ ಭೂಮಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹಾಗೂ ಮೇಣದ ಬತ್ತಿ ಹಚ್ಚಿ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಮುಂಬೈ ಯಾತ್ರೆಗೆ ಚಾಲನೆ ನೀಡಿದ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬೆಳತ್ತೂರು ವೆಂಕಟೇಶ್ ಹಾಗೂ ಈ ಕಾರ್ಯಕ್ರಮದಲ್ಲಿ ದಲಿತ ಪರ ಮುಖಂಡರುಗಳಾದ ಅಣ್ಣಯ್ಯಪ್ಪ, ಮುನಿ ಆಂಜನಪ್ಪ, ಅಂಜನಾಪುರ ವೆಂಕಟೇಶ್, ಶಾಕುಂತಲಮ್ಮ ಮತ್ತು ಅನೇಕ ಮುಖಂಡರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 23/11/2025 ರಿಂದ 3/12/2025 ನಿತ್ಯ ಬೆಂಗಳೂರು ನಗರದ ವಿವಿಧ ಕಡೆ ಅಂಬೇಡ್ಕರ್ ಅವರ ಪ್ರತಿಮೆ ಶುದ್ಧೀಕರಣ, ಕರಪತ್ರ, ಮಾಲಾರ್ಪಣೆ ಮತ್ತು ಬೆಳಕಿನ ದೀಪ ಹಚ್ಚುವುದರ ಮೂಲಕ ಅಂಬೇಡ್ಕರ್ ಅವರ ಆಶಯವನ್ನು ಜನತೆಗೆ ತಿಳಿಸಲಾಗುತ್ತಿತ್ತು. ಇಂತಹ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಪ್ರೇರೇಪಿಸಿ ಸಂಘಟನೆ ನೂರಾರು ಮುಖಂಡರುಗಳನ್ನು, ಕಾರ್ಯಕರ್ತರನ್ನು, ಅಂಬೇಡ್ಕರ್ ಅವರ ಅನುಯಾಯಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸ್ಥಳಗಳಾದ ದೀಕ್ಷಾಭೂಮಿ, ಚೈತ್ರಭೂಮಿ, ಭೀಮಾ ಕೋರೆಗಾಂವ್ ಸ್ಥಳಗಳಿಗೆ ದಿವಂಗತ ಜಿಗಣಿ ಶಂಕರ್ ಅವರು ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲದೆ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿದ್ದರು. ಹಾಗಾಗಿ ನಾವುಗಳೆಲ್ಲರೂ ಇಂದಿಗೂ ಮುಂದುವರಿಸಿಕೊಂಡು ಅವರ ಹಾದಿಯಲ್ಲಿ ಸಾಗುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂಬೈ ಚೈತ್ರ ಭೂಮಿಯಲ್ಲಿರುವ ಅವರ ಸಮಾಧಿ ದರ್ಶನ ಹಾಗೂ ಪುಷ್ಪ ಅರ್ಪಿಸುವುದರ ಮೂಲಕ ತನ್ನ ಜೀವಿತದ ಋಣ ತೀರಿಸಿದಂತೆ ಆಗುವ ಅನುಭವಕ್ಕಾಗಿ ನೂರಾರು ಮಂದಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕಾರ್ಯಕರ್ತರು, ನಾಯಕರು, ಅಭಿಮಾನಿಗಳು ಹೊರಡುತ್ತಿದ್ದೇವೆ. ಅಲ್ಲಿ ದೇಶದ ವಿವಿಧ ಮೂಲಗಳಿಂದ ಬರುವ ಅಂಬೇಡ್ಕರ್ ಅನುಯಾಯಿಗಳ ದರ್ಶನ ಸಹ ಒಂದು ಅದ್ಭುತ ಅನುಭವ ಎಂದು ಸಭೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರು ಹೇಳಿದರು. ಇವತ್ತು ಹಿಂದೆ ದಿವಂಗತ ಜಿಗಣಿ ಶಂಕರ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ನಮ್ಮೆಲ್ಲರನ್ನು ಕೂಡ ಪ್ರೇರೇಪಿಸಿ, ಮತ್ತು ನಾವು ಯಾರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಮಾಧಿ ಆಗಲಿ, ಮತ್ತು ಅವರು ದೀಕ್ಷಾ ತಗೊಂಡಂತಹ ದೀಕ್ಷಾಭೂಮಿ ಆಗಲಿ, ಭೀಮಾ ಕೋರೆಗಾಂವ್ ಯಾವತ್ತು ನಾವು ನೋಡಿರಲಿಲ್ಲ. ಇವತ್ತು ಅವರು ನಮ್ಮನ್ನೆಲ್ಲ ಪ್ರೇರೇಪಿಸಿ ಇಂಥ ಒಂದು ಕಾರ್ಯಕ್ರಮ, ಯಾಕಂದರೆ ಇವತ್ತು ಬಹುತೇಕ ನಮ್ಮ ಜನ ಬೇರೆ ಬೇರೆ ಯಾತ್ರೆಗಳನ್ನೆಲ್ಲ ಹೋಗಿದ್ದೇವೆ, ನಾವು ನೋಡಿದ್ದೀವಿ. ಅದರಿಂದ ಆ ಜನಕ್ಕೆ ಏನು ಪ್ರತಿಫಲ ಇದೆಯೋ ಲಾಭ ಇದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ನಾವು ನಮ್ಮೆಲ್ಲ ಕಾರ್ಯಕರ್ತರನ್ನ ಪ್ರತಿ ವರ್ಷ ಇಂಥ ಪುಣ್ಯ ನಮ್ಮ ಭಾಗಕ್ಕೆ ಇದು ಪುಣ್ಯ ಸ್ಥಳ ಅಂತೇಳಿ ಭಾವಿಸಿ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ. ಹಾಗಾಗಿ ಇದನ್ನು ನಾವು ಇವತ್ತು ಈ ಕಾರ್ಯಕ್ರಮನ ಸತತವಾಗಿ 13 ವರ್ಷಗಳಿಂದ ಇವತ್ತಿಗೆ 13 ವರ್ಷ ನಾವು ಈ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರ್ತಾಯಿದ್ದೀವಿ. ಮುಂದೆ ಕೂಡ ನಾವು ಇಂಥ ಕಾರ್ಯಕ್ರಮನ ನಾವು ಸತತವಾಗಿ ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಾಗಲೇ ನಾವು ನವೆಂಬರ್ 23ನೇ ತಾರೀಕು ಪ್ರಾರಂಭ ಮಾಡಿದ್ವಿ. ನಿನ್ನೆಗೆ ನಾವು ಕೇರ್ಪುರಮಲ್ಲಿ 10ನೇ ದಿವಸದ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಇದು 11ನೇ ದಿವಸದ ಕಾರ್ಯಕ್ರಮ. ಇಲ್ಲಿ ಮುಗಿಸ್ಕೊಂಡು ನಾವು ಈಗ ಮುಂಬೈಗೆ ತೆರಳ್ತಾ ಇದ್ದೀವಿ. ಏನಂದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾಳಷ್ಟು ಇವತ್ತು ಏನಾರ ಪ್ರಜಾಪ್ರಭುತ್ವ ಸರ್ಕಾರ ನಡೀಲಿಕ್ಕೆ ಅವರು ಮೂಲ ಕಾರಣ. ಇವತ್ತು ಯಾರನ್ನು ನಾವು ಇಲ್ಲಿ ಎಲ್ಲ ಕೂಡ ಮನುಷ್ಯರಾಗಿ ಕಾಣಲಿಕ್ಕೆ ಸಮಾನತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವೇನಾರು ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಅವ್ರನ್ನ ಸ್ಮರಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಅವರ ವಿಚಾರಗಳನ್ನು ಇಟ್ಕೊಂಡು, ಮತ್ತು ಅನೇಕ ನಮ್ಮ ಹಿರಿಯರು ಬಂದಿದ್ದಾರೆ, ಅವರು ಕೂಡ ಭಾಳಷ್ಟು ವಿಚಾರಗಳನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದಿನ ಪೀಳಿಗೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮಹತ್ವ ಅನ್ನೋದು ತಿಳಿಸೋದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಅವ್ರನ್ನ ನೆನೆಯೋದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತರು ಪ್ರತಿ ವರ್ಷ ಅಲ್ಲಿ ನಾವು ಯಾಕಂದರೆ ಅಲ್ಲಿ ಲಕ್ಷಾಂತರ ಜನ ಮೂಲೆಯಿಂದ ಬರ್ತಾರೆ. ಅಲ್ಲಿನ ಮಹತ್ವನ ತಿಳ್ಕೊಬೇಕು. ಯಾಕಂದರೆ ಒಬ್ಬ ಸತ್ತ ವ್ಯಕ್ತಿಗೆ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವ್ರು ನೆನೆಯೋದು, ಸ್ಮರಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಗೆ ಹಾಕೊಟ್ಟಂಥ ಜಿಗಣಿ ಶಂಕರ್ ಅವರ ಹಾದಿಯಲ್ಲಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡ್ತೀವಿ. ಬೆಳತ್ತೂರು ವೆಂಕಟೇಶ್ ಅವರ ನೇತೃತ್ವದಲ್ಲಿ ನೂರಾರು ಹೆಣ್ಮಕ್ಕಳು ಸೇರಿದಂತೆ ನೂರಾರು ಕಾರ್ಯಕರ್ತರು, ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಾನಸೌಧದ ಮುಂದೆ ಏನು ಕಂಚಿನ ಪ್ರತಿಮೆ ಇದೆ ಅವರಿಗೆ ಗೌರವ ಅರ್ಪಿಸೋದ್ರ ಮೂಲಕ, ಮೌನಾಚರಣೆ ಮಾಡೋದ್ರ ಮೂಲಕ ಅವರ ಆದರ್ಶದಲ್ಲಿ ಇವತ್ತು ಮುಂಬೈಗೆ ಚೈತ್ಯಭೂಮಿಗೆ ಹೊರಡ್ತಾ ಇದ್ದಾರೆ. ಉದ್ಯಾನ ಎಕ್ಸ್ಪ್ರೆಸ್ಸು ರೈಲು ಹತ್ತೋದಕ್ಕಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅವರು ಇಂದಿನಿಂದ ನಡೆಸ್ಕೊಳ್ಳೋಂಥ ಪದ್ಧತಿ.
ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಹೋರಾಟಗಾರರಾಗಿರ್ತಕ್ಕಂಥ ದಿವಂಗತ ಡಾಕ್ಟರ್ ಜಗದೀಶಂಕರ್ ಅವರು ಮೂಲ ಕಾರಣಕರ್ತರಾಗಿರ್ತಾರೆ. ಅವರ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ, ಡಾಕ್ಟರ್ ಜಗದೀಶಂಕರ್ ಅವರು ಕೂಡ ಜೀವಂತವಾಗಿಲ್ಲ. ಅವರ ಆದರ್ಶಗಳಿದ್ದಾವಲ್ಲ ಅವನ್ನ ಮತ್ತೆ ನಾವು ಜೀವಂತಿಕೆ ಪಡೆಯೋದ್ರ ಮೂಲಕ ನಾವು ಅವರ ಆದರ್ಶನ ಫಾಲೋ ಮಾಡೋದ್ರ ಮೂಲಕ ಅವರೇನು ತತ್ವ ಮತ್ತು ಸಿದ್ಧಾಂತಗಳಿದ್ದು ಅದನ್ನು ನಾವು ಪಾಲಿಸೋದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಮತ್ತು ಸಿದ್ಧಾಂತಗಳ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು ಅಂತ ಹೇಳ್ತಾ, ಇವತ್ತು ಏನು ಸಂವಿಧಾನ ಬರೆದ ಕಾರಣಕ್ಕಾಗಿ ಇವತ್ತು 150 ಕೋಟಿ ಜನಸಮುದಾಯಗಳಿಗೆ ಇವತ್ತು ಆದರ್ಶಪ್ರಾಯರಾಗಿರ್ತಕ್ಕಂಥ ವಿಶ್ವಮಾನ್ಯ ವಿಶ್ವಗುರು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾವೆಲ್ಲ ಹೊಂದೋದ್ರಿಗೆ ಇವತ್ತು ಹೊಂದಿಸಿ ಅವರಿಗೆ ಮೌನವನ್ನು ಆಚರಣೆ ಮಾಡಿ ಇವತ್ತು ಬೆಳ್ತೂರು ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅವರು ಯಾತ್ರೆ ಚೈತ್ಯ ಯಾತ್ರೆ ಯಶಸ್ವಿಯಾಗಿ ಪೂರೈಸ್ಕೊಂಡು ಬರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತಾ